ಫ್ರೆಂಡ್ಸ್, ಚಿಕನ್ ಸಾಂಬಾರ್ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ಫಸ್ಟ್ ಕೊತ್ತಂಬರಿ ಪುದೀನನ ತೊಳೆಯೋಕೆ ಹಾಕೊಂಡಿದ್ದೀನಿ. ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಮಿಕ್ಸಿಗೆ ತೆಂಗಿನಕಾಯನ್ನು ಹಾಕೋತಾ ಇದ್ದೀನಿ ಸಪ್ರೇಟ್ ರುಬ್ಕೊಳ್ಳೋಕ್ಕೆ. ತೆಂಗಿನಕಾಯಿ ಕಟ್ ಮಾಡಿಕೊಂಡು ಹಾಗೆ ಚಕ್ಕೆ ಲವಂಗ ಸಪ್ರೇಟ್ ಪೇಸ್ಟ್ ಮಾಡ್ಕೋತೀನಿ. ಸ್ವಲ್ಪ ನೀರು ಹಾಕೋಬೇಕು ರುಬ್ಬಕ್ಕೆ. ಸೊ ನೋಡಿ, ಈ ಥರ ಪೇಸ್ಟ್ ನುಣ್ಣಗಿರಬೇಕು. ಸೊ ನಾನಿರಡು ಟೊಮೊಟೊನ ತೊಗೊಂಡಿದ್ದೀನಿ ಇವಾಗ ಸಾಂಬಾರಿಗೆ. ಸೊ ನೀವು ಏನಾದರೂ ಮನೆ ಟ್ರೈ ಮಾಡಬೇಕು ಅಂದರೆ ಇದೇ ಥರ ಮಾಡಿ ಫ್ರೆಂಡ್, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನು ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಈರುಳ್ಳಿ, ಇದು ಬೇರೆ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೋತೀನಿ. ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ಚಿಕನ್ ಮಸಾಲನ ಹಾಕೋಬೇಕು ಜೊತೆಯಲ್ಲಿ ರುಬ್ಕೊಳ್ಳೋಕ್ಕೆ. ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ನೋಡಿ, ಈ ಥರ ಇರಬೇಕು, ನುಣ್ಣಗಿರಬೇಕು ಮಸಾಲೆ. ಸೊ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಚಿಕ್ಕದಾದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದು. ಚಿಕನನ್ನು 2 ಟೈಮ್ ತೊಳ್ಕೊತೀನಿ ನಾನು. ಸೊ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ಲ ನೀಟಾಗಿ, ಅದಕ್ಕೋಸ್ಕರ. ನೋಡಿ, ಈ ಥರ ನೀಟಾಗಿ ತೊಳ್ಕೊಬೇಕು. ನೋಡಿ, 2 ಸಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ನ. ಸೊ ಇಲ್ಲಿ ನಾನು ಕುಕ್ಕರನ್ನು ಬಳಸ್ತಾ ಇದ್ದೀನಿ. ಕುಕ್ಕರ್ ಕಾಯ್ದಾದ್ಮೇಲೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ, ಈರುಳ್ಳಿ ಹಾಕ್ತಾ ಇದ್ದೀನಿ. ಟೊಮೊಟೊ, ಪುದೀನ, ಸ್ವಲ್ಪ ಇದು ರೋಸ್ಟ್ ಆಗಬೇಕು. ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಚಿಕನನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡೆ, ಚೆನ್ನಾಗಿ ಚಿಕನ್ಗೆಲ್ಲ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಒಗ್ಗರಣೆಲೆಯ. ಸೊ ಇವಾಗ 4 ವಿಷಲ್ ಬಂದರೆ ಸಾಕು. ಸೊ ಈ ಥರ ಅರ್ಧ ಬೆಂದಿರುತ್ತೆ. ಸೊ ನಾನು ಇವಾಗ ತೆಂಗಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದನ್ನ ಸೇರಿಸ್ಕೋತಾ ಇದ್ದೀನಿ. ನೆಕ್ಸ್ಟ್ ಮಸಾಲೆನ ಹಾಕ್ಕೋತಾ ಇದ್ದೀನಿ.
ಇಲ್ಲಿ ನನಗೆ ಎಷ್ಟು ಬೇಕೋ ಸಾಂಬಾರು ಅಷ್ಟನ್ನ ಮಾತ್ರ ರೆಡಿ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ರೆಡಿ ಮಾಡ್ಕೋಬೋದು. ನೀರನ್ನ ಹಾಕೋಬೋದು. ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ದೆ. ಸೊ ಲಾಸ್ಟಲ್ಲಿ ಇದು ಮೊಟ್ಟೆ ಗುದಿಯನ್ನು ಹಾಕ್ತಾ ಇದ್ದೀನಿ. ತೊಳ್ದು ಹಾಕೋಬೇಕು. ಸೊ ಮತ್ತೆ 4 ವಿಷಲ್ ಬಂದರೆ ಸಾಕು ಫ್ರೆಂಡ್ಸ್, ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಬೇಕಾಗುತ್ತೆ. ಸೊ ಈ ವಿಡಿಯೋ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.